ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ಶ್ರೀರಾಮಾಂಜನೇಯ ವ್ಯಾಯಾಮ ಶಾಲೆ ಶಿವಾಜಿನಗರ ಕಾಮಾಜಿ ದೈಪಲ ಇಲ್ಲಿ ಶ್ರೀರಾಮ ನವಮಿಯ ಪ್ರಯುಕ್ತ 15ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಶ್ರೀರಾಮ ತಾರಕ ಯಾಗ ಮಾರ್ಚ್ 27ರಂದು ನಡೆಯಲಿದೆ ಎಂದು ಮಂದಿರದ ಅಧ್ಯಕ್ಷ ಕೇಶವ ದೈಪಲ ತಿಳಿಸಿದ್ದಾರೆ. ಅವರು ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ವೇದಮೂರ್ತಿ ಶ್ರೀರಾಜಗೋಪಾಲಾಚಾರ್ಯರ ನೇತೃತ್ವದಲ್ಲಿ 1 ಲಕ್ಷ ಶ್ರೀರಾಮ ತಾರಕ ಜಪ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ರಾತ್ರಿ 8 ಗಂಟೆಯಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಡಾಕ್ಟರ್ ಪ್ರಭಾಕರ್ ಭಟ್, ಸಂಸದ ಬ್ರಿಜೇಶ್ ಚೌಟ, ಶಾಸಕ ರಾಜೇಶ್ ನಾಯ್ಕ ಸಹಿತ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬಳಿಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 15 ವರ್ಷಗಳಿಂದ ಮಂದಿರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಬಂದಿದ್ದು ಭಕ್ತರು ಇಲ್ಲಿಗೆ ಹೆಚ್ಚು ಬರುವಂತೆ ಮಾಡ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಮಂದಿರದ ಜೀರ್ಣೋದ್ಧಾರ ಕಾರ್ಯ ಮಾಡುವ ಯೋಚನೆಯನ್ನ ಮಾಡಿದ್ದೇವೆ. ಜೊತೆಗೆ ಸೀತಾಮಾತಾ ಕಲ್ಯಾಣ ಮಂಟಪದ ದೊಡ್ಡ ಯೋಜನೆಯೊಂದು ನಮ್ಮದಾಗಿದ್ದು ಪೂರ್ಣಗೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಚಂದಪ್ಪ ಮೇಸ್ತ್ರಿ, ರಾಜೀವ ಪಲ್ಕೆ, ಹರೀಶ್ ದೈಪಲ, ನಾರಾಯಣ ಮಾಸ್ಟರ್ ರಾಜೀವ ಪಲ್ಕೆ, ವಾಣಿ ಕೇಶವ ದೈಪಲ, ಸುರೇಖಾ, ಅಶೋಕ್ ಕಾಮಾಜ್ ಉಪಸ್ಥಿತರಿದ್ದರು. ನಾಮ ತಾರಕ ಜಪ ಯಜ್ಞ ನಡೆಯಲಿದೆ. 27ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಸತ್ಯನಾರಾಯಣ ಪೂಜೆ, 8 ಗಂಟೆಗೆ ಗಣೋಮ, 9 ಗಂಟೆಗೆ ಸತ್ಯನಾರಾಯಣ ಪೂಜೆ, 10 ಗಂಟೆಗೆ ರಾಮ ತಾರಕ ಯಜ್ಞ ಜಪ ನಡೀತದೆ. 12:30 ಗಂಟೆಗೆ ಇದರ ಪೂರ್ಣವತಿಯಾಗಿ ಪ್ರಸಾದ ವಿತರಣೆ ಈ ಒಂದು ಕಾರ್ಯಕ್ರಮದ ರೂಪುರೇಷೆ. ನಾವು ಕಳೆದ 15 ವರ್ಷಗಳಿಂದ ನಿರಂತರ ಈ ಮಂದಿರದ ಆಸುಪಾಸಲ್ಲಿ ಸುಮಾರು 18 ದಿವಸಗಳ ಪ್ರತಿ ವರ್ಷ 18 ದಿವಸಗಳ ನಗರ ಭಜನೆಯನ್ನು ಮಾಡಿಕೊಂಡು ಸುಮಾರು 450ಕ್ಕಿಂತ ಹೆಚ್ಚು ಮನೆಗಳನ್ನು ಸಂಪರ್ಕ ಮಾಡಿ ಈ ಸಂಪರ್ಕದ ಮುಖಾಂತರ ಈ ಭಜನಾ ಮಂದಿರ ಒಂದು ಚಾಲ್ತಿಯಲ್ಲಿ ಹೆಸರುವಾಸಿಯಾಗಿ ನಿಂತಿದೆ. ಇಲ್ಲಿ ತುಂಬ ಎತ್ತರವಾದ ಸ್ಥಳದಲ್ಲಿ ಬೀಮೂಡ ಗ್ರಾಮದ ಒಂದು ಪ್ರಸಿದ್ಧವಾದ ಜಾಗದಲ್ಲಿ ಇದೆ ದೈಪಲ ಅಂತ ಹೇಳುವ ಕಾಮಾಜಿ ದೈಪಲ. ಆದರೆ ಇಲ್ಲಿ ಎಲ್ಲ ಮನೆಗೆ ಆಸುಪಾಸಿನ ಎಲ್ಲ ಮನೆಗೆ ಒಂದು ಶ್ರೀರಾಮನ ಪೂಜೆ ಭಜನೆ ಇಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಕಲ್ಪಿಸಿದಂತಾಗಿದೆ. ಕಳೆದ 15 ವರ್ಷಗಳಿಂದ 18 ದಿವಸಗಳ ನಿರಂತರ